ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೂಪ. ಪುದೀನ ರೈಸ್ ಮಾಡುವ ವಿಧಾನ: ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಬಟಾಣಿ, ಟೊಮ್ಯಾಟೊ, ಈರುಳ್ಳಿ, ಮೊಸರು, ಧನಿಯಾ ಪೌಡರ್ ಮತ್ತು ಇದು ಎಲ್ಲ ಮಿಕ್ಸಿ ಜಾರಲ್ಲಿ ನಾವು ಹಾಕ್ಕೊಂಡು ರುಬ್ಕೋಬೇಕು. ಇದು ಸಣ್ಣಗಾದ ನಂತರ ನಾವು ಸೈಡ್ ಇಟ್ಕೋಬೇಕು. ಇದಕ್ಕೆ ಜೀರಿಗೆ, ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಎಲ್ಲ ತೊಗೋಬೇಕು. ಮತ್ತು ಸ್ವಲ್ಪ ಅರಿಶಿಣ ಮತ್ತು 2 ಲೋಟ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀವಿ. ಇದನ್ನು 2 ಸಲ ವಾಶ್ ಮಾಡಿಕೊಂಡು ಇಟ್ಕೋಬೇಕು. ಕುಕ್ಕರ್ನಲ್ಲಿ ಒಂದು ಎಣ್ಣೆ ಹಾಕಿ ಅದು ಎಲ್ಲನೂ ಹಾಕಬೇಕು. ಇದು ಫ್ರೈ ಆದ ನಂತರ ನಾವು ಈರುಳ್ಳಿನ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿದ ಮಸಾಲೆಯನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಬಹಳಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ಇದು ನಾವು ಎಲ್ಲ ಜಾಸ್ತಿ ಸಾಮಾನು ಇಲ್ಲದೆ ಸ್ವಲ್ಪ ಎಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇದರಲ್ಲಿ ಟೊಮೆಟೊವನ್ನು ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಮೊಸರನ್ನು ಹಾಕ್ಕೋಬೇಕು. ಮೊಸರು ಎಂದಕ್ಕಂದ್ರೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಚೆನ್ನಾಗಿರುತ್ತೆ, ರುಚಿಯನ್ನು ಕೊಡುತ್ತೆ ಫ್ರೆಂಡ್ಸ್. ಇದು ಅದಕ್ಕೆ ನಾವು ಹಾಕ್ಕೊತಾ ಇದ್ದೀವಿ. ಇದರಲ್ಲಿ ನಾವು ಬಟಾಣಿಯನ್ನು ಹಾಕ್ಕೋಬೇಕು. ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಇನ್ನು ಹಾಕಿ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು 2 ಲೋಟ ಅಷ್ಟು ನಾವು ಅಕ್ಕಿ ತೊಗೊಂಡಿದ್ದೀವಿ. ಅದಕ್ಕೆ 4 ಲೋಟ ಅಷ್ಟು ನಾವು ನೀರನ್ನು ಹಾಕ್ಕೊಂತೀವಿ. ಸ್ವಲ್ಪ ಒಂದು ಕುದಿ ಬರೋ ಅಷ್ಟು ನಾವು ಇಟ್ಕೋಬೇಕು ಫ್ರೆಂಡ್ಸ್. ಇದರಲ್ಲಿ ನಾವು ಉಪ್ಪನ್ನು ಹಾಕಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ನೀರು ಕಾದಿದೆ. ಕುದಿ ಬಂದ ನಂತರ ನಾವು ಅಕ್ಕಿಯನ್ನು ಹಾಕ್ಕೋಬೇಕು. ಅಕ್ಕಿ ಆದ ನಂತರ ಒಂದು ಸ್ವಲ್ಪ ಕುದಿ ಬರಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಮಸಾಲೆ ಎಲ್ಲ ಕೆಳಗಡೆ ಕೂತುಂಟು. ಅದಕ್ಕೆ ನಾವು ಸ್ವಲ್ಪ ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಳವನ್ನು ಹಾಕಬೇಕು. ನೋಡಿ, ಈಗ ಒಂದಷ್ಟು ಕುದಿ ಬಂದಿದೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಬೇಕು. 2 ವಿಷಲ್ ಬರೋ ತನಕ ಫ್ರೆಂಡ್ಸ್, 2 ವಿಷಲು ಆದಮೇಲೆ ನಾವು ಇದು ನೋಡಿ ಬಂದಿದೆ. ನೋಡಿ ಈಗ ಹೀಗಾಗಿದೆ ಫ್ರೆಂಡ್ಸ್. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೀವು, ನಿಮಗೆ ಗೊತ್ತಾಗುತ್ತೆ. ನೋಡಿ, ಪುದೀನ ರೈಸ್ ರೆಡಿಯಾಗಿದೆ. ಈಗ ರುಚಿ ನೋಡುವುದು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.